ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವಿವತ್ತು ಆಳವಾಗಿ ಪರಿಶೀಲಿಸ್ತಿರುವ ವಿಷಯ ತುಲಾರಾಶಿಯ ಭವಿಷ್ಯ ಮತ್ತು ಪರಿವರ್ತನೆಯ ಮುನ್ಸೂಚನೆ. ನಮ್ಮ ಕೈಯಲ್ಲಿರೋದು ಒಂದು ಜ್ಯೋತಿಷ್ಯ ವಿಶ್ಲೇಷಣೆ. ಇದರ ಪ್ರಕಾರ ಬಹಳ ಸಮಯದಿಂದ ಒಂದು ರೀತಿ ಅಸಮಾಧಾನ, ಒತ್ತಡದಲ್ಲಿದ್ದ ತುಲಾರಾಶಿಯವರಿಗೆ ಮುಂದಿನ 4 ದಿನಗಳು ಬಹಳನೇ ಮಹತ್ವದ್ದು. ಹಾಗಾದರೆ ಈ ಸಮಯದಲ್ಲಿ ವೃತ್ತಿ, ಹಣಕಾಸು, ಸಂಬಂಧಗಳಲ್ಲಿ ಯಾವ ರೀತಿ ಬದಲಾವಣೆ ಆಗ್ಬೋದು? ಅದರ ಹಿಂದಿನ ಕಾರಣಗಳೇನು? ಬನ್ನಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಪ್ರಶ್ನೆ ಅಂದರೆ, ಈ 4 ದಿನಗಳು ಯಾಕೆ ಅಷ್ಟು ವಿಶೇಷ? ಎಷ್ಟೋ ದಿನದಿಂದ ಪ್ರಯತ್ನ ಪಟ್ಟರೂ ಮುಂದೆ ಹೋಗದ ಕೆಲಸಗಳು ಇದ್ದಕ್ಕಿದ್ದಂತೆ ಶುರುವಾಗುತ್ತೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ. ಇದರಿಂದಿನ ಗ್ರಹಗಳ ಆಟ ಏನು? ಖಂಡಿತ, ಇದು ಬಹಳ ಕುತೂಹಲಕಾರಿ ಪ್ರಶ್ನೆ. ನೋಡಿ, ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ತುಲಾರಾಶಿಯ ಅಧಿಪತಿಯಾದ ಶುಕ್ರ ಗ್ರಹ, ಅವನ ಸ್ಥಾನದಲ್ಲಿ ಆಗುವ ಬದಲಾವಣೆ. ಈ ಮುಂಬರುವ 4 ದಿನಗಳಲ್ಲಿ ಶುಕ್ರ ಒಂದು ಬಲವಾದ ಸ್ಥಿತಿಯಲ್ಲಿರ್ತಾನೆ. ಇದು ಪ್ರತಿ ವರ್ಷ ಬರೋ ಯೋಗ ಅಲ್ಲ, ಇದು ಬಹಳ ಅಪರೂಪದು. ಅದಕ್ಕೆ ಇಷ್ಟು ದಿನ ಎಲ್ಲೋ ನಿಂತೋದ ಹಾಗೆ ಅನಿಸ್ತಿದ್ದವ್ರಿಗೆ ಈಗ ಒಂದು ಕಾಸ್ಮಿಕ್ ಪುಷ್ ಸಿಕ್ಕಿದ ಹಾಗೆ. ಹಾಗಾ? ಇದರಲ್ಲಿ ಇನ್ನೊಂದು ಅಂಶ ಇವೆ. ಇಷ್ಟು ದಿನ ಬೇರೆಯವರ ಅಭಿಪ್ರಾಯಕ್ಕೆ ಹೆಚ್ಚು ಬೆಲೆ ಕೊಡ್ತಿದ್ದ ತುಲಾರಾಶಿಯವರು ಈಗ ತಮ್ಮ ಅಂತಃಕರಣದ ಧ್ವನಿ ಕೇಳ್ತಾರೆ ಅಂತ. ಇದು ಕೇಳೋಕ್ ಚೆನ್ನಾಗಿದೆ, ಆದರೆ ಒತ್ತಡದಲ್ಲಿರೋವಾಗ ಯಾವುದು ನಮ್ಮ ಭಯದ ಧ್ವನಿ, ಯಾವುದು ಅಂತಃಕರಣದ ಧ್ವನಿ ಅಂತ ಹೇಗೆ ಗೊತ್ತಾಗೋದು? ಹೌದು, ಅತ್ಯುತ್ತಮ ಪ್ರಶ್ನೆ. ನೋಡಿ, ಶುಕ್ರ ಅಂದ್ರೆ ಬರೀ ಸೌಂದರ್ಯ, ಸಂಬಂಧ ಅಷ್ಟೇ ಅಲ್ಲ, ನಮ್ಮ ಮೌಲ್ಯಗಳನ್ನು ಅವನು ಪ್ರತಿನಿಧಿಸ್ತಾನೆ. ಅವನ ಸ್ಥಿತಿ ಬದಲಾದಾಗ ಹೊರಗಿನ ಪ್ರಪಂಚಕ್ಕಿಂತ ನಮ್ಮ ಒಳಗಿನ ಧ್ವನಿಗೆ, ನಮ್ಮ ಸ್ವಂತ ಮೌಲ್ಯಗಳಿಗೆ ಹೆಚ್ಚು ಶಕ್ತಿ ಬರುತ್ತೆ. ಭಯ ಯಾವಾಗ್ಲೂ ಬೇರೆಯೋರೇನ್ ಹೇಳ್ತಾರೆ ಅಂತ ಕೇಳುತ್ತೆ. ಆದ್ರೆ ಅಂತಃಕರಣದ ಧ್ವನಿ ನನಗೆ ನಿಜವಾಗಿಯೂ ಏನು ಬೇಕು, ನನ್ನ ಮನಸ್ಸಿಗೆ ಯಾವುದು ಸರಿ ಅಂತ ಕೇಳುತ್ತೆ. ಈ ವ್ಯತ್ಯಾಸವನ್ನ ಗಮನಿಸೋದೇ ಮೊದಲ ಹೆಜ್ಜೆ. ಅಂದ್ರೆ ಈ ಸಮಯದಲ್ಲಿ ತಗೊಳ್ಳೋ ನಿರ್ಧಾರಗಳಿಗೆ ಒಂದು ರೀತಿ ದೈವಿಕ ಬೆಂಬಲ ಇರುತ್ತೆ ಅನ್ಬೋದಾ? 4 ದಿನಗಳಲ್ಲಿ ತೆಗೆದುಕೊಳ್ಳೋ ಸಣ್ಣ ಪುಟ್ಟ ನಿರ್ಧಾರಗಳು ಕೂಡ ಮುಂದಿನ 6 ತಿಂಗಳ ಭವಿಷ್ಯಕ್ಕೆ ಅಡಿಪಾಯ ಆಗುತ್ತೆ. ತುಲಾರಾಶಿಯವರು ಕೆಲವೊಮ್ಮೆ ನಿರ್ಧಾರ ತಗೊಳ್ಳಕ್ಕೆ ಹಿಂದೆ ಮುಂದೆ ನೋಡುತ್ತಾರೆ, ಅದೂ ಸರಿ ಇದೂ ಸರಿ ಅನ್ನೋ ಗೊಂದಲದಲ್ಲಿ. ಆದ್ರೆ ಈಗ ಹಾಗಲ್ಲ. ಯೋಚಿಸಿ ಒಂದು ನಿರ್ಧಾರ ತಗೊಂಡ ಮೇಲೆ ಮತ್ತೆ ಹಿಂದೆ ತಿರುಗಿ ನೋಡಬಾರ್ದು ಅನ್ನೋದು ಇಲ್ಲಿನ ಸ್ಪಷ್ಟ ಸಂದೇಶ. ಸರಿ, ಹಾಗಾದ್ರೆ ಮುಖ್ಯವಾದ ವಿಷಯಕ್ಕೆ ಬರೋಣ. ವೃತ್ತಿ ಮತ್ತು ಹಣಕಾಸು. ಈ ಕ್ಷೇತ್ರದಲ್ಲಿ ಈ ಕಾಸ್ಮಿಕ್ ಪುಷ್ ಹೇಗೆ ಕೆಲಸ ಮಾಡುತ್ತೆ? ಉದ್ಯೋಗದಲ್ಲಿರೋರಿಗೆ ಏನಾಗುತ್ತೆ ಅಂದ್ರೆ, ತಾವು ಮಾಡಿದ ಪ್ರಾಮಾಣಿಕ ಕೆಲಸಕ್ಕೆ ಇಷ್ಟು ದಿನ ಸಿಗದಿದ್ದ ಒಂದು ಮನ್ನಣೆ ಈಗ ಸಿಗುತ್ತೆ. ಇದು ಬರೀ ಸಂಬಳ ಹೆಚ್ಚಳ ಅಥವಾ ಬಡ್ತಿ ಆಗಿರ್ಬೇಕಂತಿಲ್ಲ. ಬಹುಶಃ ನಿಮ್ಮ ಮ್ಯಾನೇಜರ್ ಎಲ್ಲರ ಮುಂದೆ ನಿಮ್ಮನ್ನ ಹೊಗಳಬಹುದು, ಅಥವಾ ನಿಮ್ಮಿಗಿಷ್ಟದ ಪ್ರಾಜೆಕ್ಟ್ ಕೊಡಬಹುದು. ಆಕ್ಚುಲಿ ಈ ಸಮಯದಲ್ಲಿ ಬರೋ ಹೆಚ್ಚುವರಿ ಜವಾಬ್ದಾರಿಗಳು ಮೊದಲು ಭಾರ ಅನ್ಸಿದ್ರೂ ಅದೇ ಭವಿಷ್ಯದ ಯಶಸ್ಸಿಗೆ ಮೆಟ್ಟಿಲಾಗತ್ತೆ. ಒಂದ್ ನಿಮಿಷ, ಎಲ್ಲರಿಗೂ ಬಡ್ತಿ ಸಿಗಲು ಸಾಧ್ಯವಿಲ್ಲ ಅಲ್ವಾ? ಬಹುಶಃ ಈ ಮನ್ನಣೆ ಅನ್ನೋದು ಬೇರೆ ರೂಪದಲ್ಲಿ ಬರಬಹುದಾ? ಅಂದ್ರೆ ತುಂಬಾ ದಿನದಿಂದ ಬೇಸರದ ಕೆಲಸದಲ್ಲಿ ಸಿಕ್ಕಾಕೊಂಡಿರೋರಿಗೆ ಅದನ್ನ ಬಿಡೋ ಧೈರ್ಯ ಬರೋದು ಕೂಡ ಒಂದು ಬೆಳವಣಿಗೆನೇ ಅಲ್ವಾ? ಖಂಡಿತ, ನೀವು ಹೇಳಿದ್ದು ಬಹಳ ಮುಖ್ಯವಾದ ಮಾತು. ಮನ್ನಣೆ ಅಂದ್ರೆ ಬರೀ ಹೊರಗಿನ ಪ್ರಶಂಸೆಯಲ್ಲ, ಅದು ಸ್ವಯಂ ಮನ್ನಣೆ ಕೂಡ ಹೌದು. ನನ್ನ ಶ್ರಮಕ್ಕೆ ಇಲ್ಲಿ ಬೆಲೆ ಇಲ್ಲ ಅಂತ ಗೊತ್ತಾಗಿ ಹೊಸ ಅವಕಾಶ ಹುಡುಕೋಕೆ ಧೈರ್ಯ ಮಾಡೋದೇ ಒಂದು ದೊಡ್ಡ ಗೆಲುವು. ಈ ವಿಶ್ಲೇಷಣೆ ಪ್ರಕಾರ ಹಿಂದೆ ತಿರಸ್ಕರಿಸಿದ ಅವಕಾಶಗಳು ಮತ್ತೆ ಬಾಗಿಲು ತಟ್ಟಬಹುದು. ಹೌದು, ಬಹುಶಃ ಹಿಂದೆ ಪ್ರಯತ್ನಿಸಿದ ಕಂಪನಿಯಿಂದಲೇ ಮತ್ತೆ ಕಾಲ್ ಬರಬಹುದು. ಆಗ ನನ್ನನ್ನ ಹಿಂದೆ ರಿಜೆಕ್ಟ್ ಮಾಡಿದ್ರು ಅನ್ನೋ ಅಹಂಕಾರ ಬಿಟ್ಟು ಅವಕಾಶವನ್ನ ವಸ್ತುನಿಷ್ಠವಾಗಿ ನೋಡಬೇಕು. ವ್ಯಾಪಾರದಲ್ಲಿರೋರ ಬಗ್ಗೆ ಏನು ಹೇಳಲಾಗಿದೆ? ಅವರಿಗೂ ಅವಕಾಶಗಳ ಸಮಯನ ಅಥವಾ ಎಚ್ಚರಿಕೆಯ ಸಮಯನ? 2. ಹಳೆಯ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋಕೆ ಇದು ಒಳ್ಳೆ ಸಮಯ. ಹಳೆ ಗ್ರಾಹಕರು ವಾಪಸ್ ಬರ್ಬೋದು, ನಿಂತುಹೋದ ಪೇಮೆಂಟ್ಗಳು ಕೈ ಸೇರಬಹುದು. ಆದ್ರೆ ಹೊಸ ಪಾಲುದಾರಿಕೆ ಅಥವಾ ದೊಡ್ಡ ಹೂಡಿಕೆಗಳ ವಿಷಯದಲ್ಲಿ ತರಾತುರಿ ಬೇಡ. ಯಾಕಂದ್ರೆ ತುಲಾರಾಶಿಯವರು ಮಾತಿನಲ್ಲೇ ಬೇರೆಯವರನ್ನ ಬೇಗ ಒಪ್ಪಿಸ್ತಾರೆ. ಆದ್ರೆ ಈ ಸಮಯದಲ್ಲಿ ಬರೀ ಮಾತನ್ನ ನಂಬದೆ ಎಲ್ಲವನ್ನೂ ಪೇಪರ್ ಮೇಲೆ ಸ್ಪಷ್ಟಪಡಿಸ್ಕೊಂಡೇ ಮುಂದುವರಿಬೇಕು ಅಂತ ಎಚ್ಚರಿಕೆ ಇದೆ. ಹಣಕಾಸಿನ ವಿಷಯದಲ್ಲಿ ಒಂದು ಅಂಶ ನನಗೆ ಬಹಳ ಇಷ್ಟವಾಯಿತು. ತುಲಾರಾಶಿಯವಳು ಬೇರೆಯವರ ಕಷ್ಟಕ್ಕೆ ಬೇಗ ಕರಗಿ ತಮ್ಮ ಜೇಬಿಗೆ ಕತ್ತರಿ ಹಾಕಿಕೊಳ್ತಾರೆ ಅಂತ. ಈ ಸ್ವಭಾವವನ್ನ ಬದಲಾಯಿಸಿಕೊಳ್ಳೋ ಸಮಯವಿದು ಅಂತ ಹೇಳಲಾಗಿದೆ. ಇದನ್ನ ಸ್ವಾರ್ಥ ಅನ್ನೋದಕ್ಕಿಂತ ಆರ್ಥಿಕ ಸ್ವಸುರಕ್ಷಣೆ ಅಂತ ಹೇಳಿದ್ದಾರೆ. ಹೌದು, ಇದು ಬಹಳ ಮುಖ್ಯವಾದ ಮಾನಸಿಕ ಬದಲಾವಣೆ.
ನಾವು ಆರ್ಥಿಕವಾಗಿ ಗಟ್ಟಿಯಾಗಿದ್ರೆ ಮಾತ್ರ ಬೇರೆಯವರಿಗೆ ನಿಜವಾಗಿ ಸಹಾಯ ಮಾಡೋಕೆ ಆಗೋದು ಅನ್ನೋ ಅರಿವು ಈ ಸಮಯದಲ್ಲಿ ಬರುತ್ತೆ. ಇಲ್ಲ ಅಂತ ಹೇಳೋಕೆ ಕಲಿಯೋದು ಈ ಸಮಯದ ಒಂದು ದೊಡ್ಡ ಪಾಠ. ಇನ್ನು ಹೂಡಿಕೆಗಳ ವಿಷಯಕ್ಕೆ ಬಂದ್ರೆ ಇದು ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ರಿಸ್ಕ್ ತಗೊಳ್ಳೋ ಸಮಯ ಅಲ್ಲ. ಬದಲಾಗಿ ಭೂಮಿ, ಚಿನ್ನದಂತಹ ದೀರ್ಘಕಾಲಿಕ ಹೂಡಿಕೆಗಳ ಬಗ್ಗೆ ಕಲಿಯೋಕೆ ಇದು ಸರಿ. ಸರಿ. ಈ ವೃತ್ತಿ, ಹಣಕಾಸಿನ ಒತ್ತಡ ಖಂಡಿತ ನಮ್ಮ ಸಂಬಂಧಗಳ ಮೇಲೂ ಪರಿಣಾಮ ಬೀರುತ್ತೆ ಅಲ್ವಾ? ಸಂಬಂಧಗಳ ಬಗ್ಗೆ ಈ ಮೂಲ ಏನ್ ಹೇಳುತ್ತೆ? ಇಲ್ಲೂ ಅದೇ ಸ್ಪಷ್ಟತೆಯದ್ದೇ ಆಟನಾ? ಖಂಡಿತ. ಇಲ್ಲೂ ಅದೇ ಸೂತ್ರ ಕೆಲ್ಸ ಮಾಡುತ್ತೆ. ಯಾರು ನಮ್ಮ ಜೀವನದಲ್ಲಿ ನಿಜವಾಗಿಯೂ ಇರಬೇಕು, ಯಾರು ನಮ್ಮ ಶಕ್ತಿಯನ್ನ ಹೀರ್ತಿದ್ದಾರೆ ಅನ್ನೋ ಅರಿವು ಬರುತ್ತೆ. ಕುಟುಂಬದಲ್ಲಿ, ಅದರಲ್ಲೂ ಹಿರಿಯರ ಜೊತೆಗಿದ್ದ ಅಪಾರ್ಥಗಳು ಮಾತುಕತೆಯಿಂದ ಸರಿಯಾಗ್ಬೋದು. ಇಷ್ಟು ದಿನ ಮನ್ಸಲ್ಲಿಟ್ಕೊಂಡಿದ್ದನ್ನ ಈಗ ಶಾಂತವಾಗಿ, ಆದ್ರೆ ದೃಢವಾಗಿ ಹೇಳಕ್ ಬೇಕಾದ ಶಕ್ತಿ ಸಿಗತ್ತೆ. ಆದ್ರೆ ದಾಂಪತ್ಯ ಜೀವನದಲ್ಲಿ ಇದು ಸ್ವಲ್ಪ ಕಷ್ಟ ಆಗ್ಬೋದಲ್ವೇ? ಸಣ್ಣ ವಿಷಯಗಳನ್ನ ನೇರವಾಗಿ ಮಾತಾಡಿದ್ರೆ ಅದು ಜಗಳಕ್ಕೆ ಕಾರಣ ಆಗೋಲ್ವಾ? ಆ ಸಾಧ್ಯತೆ ಇದೆ. ಅದಕ್ಕೆ ಈ ವಿಶ್ಲೇಷಣೆಯಲ್ಲಿ ಈ ಸಮಯವನ್ನ ಪರೀಕ್ಷೆ ಮತ್ತು ಅವಕಾಶ ಎರಡೂ ಅಂತ ಹೇಳಿರೋದು. ಸಂಗಾತಿ ಜೊತೆಗಿನ ಸಣ್ಣಪುಟ್ಟ ಸಮಸ್ಯೆಗಳು ಕೂಡ ಈಗ ದೊಡ್ಡದಾಗಿ ಕಾಣಿಸ್ಬಹುದು. ಇದನ್ನ ತಪ್ಪಾಗಿ ಭಾವಿಸೋದ್ಕಿಂತ ನಮ್ಮ ಸಂಬಂಧದಲ್ಲಿ ಏನೋ ಸರಿಪಡಿಸ್ಬೇಕಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ನಾನ್ ಸರಿ, ನೀನ್ ತಪ್ಪು ಅನ್ನೋ ಅಹಂ ಬಿಟ್ಟು ಪ್ರಾಮಾಣಿಕವಾಗಿ ಮಾತಾಡಿದ್ರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗತ್ತೆ. ಅವಿವಾಹಿತರಿಗೇನ್ ಸೂಚನೆಗಳಿವೆ? ಅವರಿಗೂ ಇದೆ. ಈ ಸಮಯದಲ್ಲಿ ಪರಿಚಯವಾಗೋ ವ್ಯಕ್ತಿ ಕೇವಲ ಆಕರ್ಷಣೆಗಾಗಿ ಬರೋದಿಲ್ಲ. ಬದಲಿಗೆ ಒಂದು ನಂಬಿಕೆ, ಒಂದು ಸ್ಥಿರತೆಯನ್ನ ತರುವಂಥ ಸಂಬಂಧ ಆಗಿರಬಹುದು. ಆದ್ರೆ ಇದ್ರ ಜೊತೆ ಒಂದು ಎಚ್ಚರಿಕೆಯೂ ಇದೆ. ಹಿಂದೆ ದೂರವಾದ ವ್ಯಕ್ತಿ, ಬಹುಶಃ ಹಳೆ ಪ್ರೇಮಿ, ಮತ್ತೆ ಸಂಪರ್ಕಿಸಬಹುದು. ಒಂದು ಮೆಸೇಜ್ ಅಥವಾ ಕಾಲ್ ಬರಬಹುದು. ಇದು ಬಹಳ ಗೊಂದಲದ ಪರಿಸ್ಥಿತಿ. ಆಗೇನು ಮಾಡಬೇಕು? ಅಲ್ಲಿ ಭಾವೋದ್ರೇಕಕ್ಕೆ ಒಳಗಾಗ್ಬಾರ್ದು. ಆ ಸಂಬಂಧ ಈಗಿನ ಜೀವನಕ್ಕೆ ನಿಜವಾಗಿಯೂ ಬೇಕಾ ಅಥವಾ ಅದು ಬರೀ ಒಂದು ಹಳೆ ಅಭ್ಯಾಸನ ಅಂತ ಶಾಂತವಾಗಿ ಯೋಚಿಸ್ಬೇಕು. ಕೆಲವೊಮ್ಮೆ ನಾವು ವ್ಯಕ್ತಿಗಿಂತ ಹೆಚ್ಚಾಗಿ ಆ ಹಳೆ ನೆನಪುಗಳನ್ನೇ ಪ್ರೀತಿಸ್ತಿರ್ತೇವೆ. ಈ ಸ್ಪಷ್ಟತೆ ಬಹಳ ಮುಖ್ಯ. ಹಾಗೆಯೇ ಕೆಲವು ಸ್ನೇಹಗಳು ಸಹಜವಾಗಿ ದೂರ ಆಗ್ಬಹುದು. ಅದಕ್ಕೆ ಬೇಸರ ಪಡ್ಬೇಕಿಲ್ಲ. ಸರಿ. ವೃತ್ತಿ, ಹಣಕಾಸು, ಸಂಬಂಧಗಳು ಈ ಮೂರರಲ್ಲೂ ಒಂದ್ ರೀತಿ ಮಾನಸಿಕ ಕ್ರಾಂತಿಯೇ ಆಗುತ್ತೆ. ಇದರ ಪರಿಣಾಮ ಆರೋಗ್ಯದ ಮೇಲೆ ಆಗ್ಲೇಬೇಕು. ಆರೋಗ್ಯ ಮತ್ತು ಮಾನಸಿಕ ಶಾಂತಿಯ ಬಗ್ಗೆ ಈ ವಿಶ್ಲೇಷಣೆ ಏನ್ ಹೇಳುತ್ತೆ? ಮಾತಾಡೋಕೆ ಪ್ರಯತ್ನಿಸ್ತೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ. ಶರೀರ ಮಾತಾಡುತ್ತಾ? ಅದ್ ಹೇಗೆ? ಉದಾಹರಣೆಗೆ, ನಿಮ್ಗೆ ಸುಸ್ತಾದ್ರೆ ಅದು ಸ್ವಲ್ಪ ರೆಸ್ಟ್ ತಗೋ ಅಂತ ಹೇಳಿದ ಹಾಗೆ. ಹಸಿವಿಲ್ಲದಿದ್ರೆ ಜೀರ್ಣಾಂಗಗಳಿಗೆ ವಿಶ್ರಾಂತಿ ಬೇಕು ಅಂತ. ನಿದ್ದೆ ಬರ್ತಿಲ್ಲ ಅಂದ್ರೆ ಮನಸ್ಸಲ್ಲಿರೋ ಅನಗತ್ಯ ಯೋಚನೆಗಳನ್ನ ಖಾಲಿ ಮಾಡು ಅಂತ ದೇಹ ಎಚ್ಚರಿಸಿದ ಹಾಗೆ. ಈ ಸಣ್ಣ ಸಣ್ಣ ಸಂಕೇತಗಳಿಗೆ ನಾವು ಗಮನ ಕೊಡ್ಬೇಕು. ಎಲ್ಲರನ್ನೂ ಸಂತೋಷಪಡಿಸೋ ಪ್ರಯತ್ನವೇ ಮಾನಸಿಕ ಒತ್ತಡಕ್ಕೆ ಮೂಲ ಕಾರಣ. ದೈಹಿಕ ಆರೋಗ್ಯದ ಬಗ್ಗೆ ಏನಾದರೂ ನಿರ್ದಿಷ್ಟ ಸೂಚನೆ ಇದೆಯಾ? ಹೌದು. ಹಳೆ ಆರೋಗ್ಯ ಸಮಸ್ಯೆಗಳು ಅಂದ್ರೆ ಮೈಕೈ ನೋವು, ಜೀರ್ಣಕಾರಿ ತೊಂದರೆಗಳು ಮತ್ತೆ ಕಾಣಿಸ್ಕೊಳ್ಬೋದು. ಆದ್ರೆ ಇದನ್ನ ನೋಡಿ ಭಯಪಡಬೇಕಿಲ್ಲ. ಇವು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಬೇಕು ಅನ್ನೋದರ ಸಂಕೇತ ಅಷ್ಟೇ. ಬಹುಶಃ ನೀವು ಸರಿಯಾಗಿ ನೀರ್ ಕುಡಿತಿಲ್ಲ ಅಥವಾ ಒಂದೇ ಕಡೆ ಹೆಚ್ಚು ಹೊತ್ತು ಕೂತಿದ್ದೀರಿ ಅನ್ನೋದರ ಎಚ್ಚರಿಕೆ ಇವು. ಅಂದ್ರೆ ಈ 4 ದಿನಗಳು ನಮ್ಮನ್ನ ನಾವು ಪುನರ್ರೂಪಿಸಿಕೊಳ್ಳೋಕೆ ಸಿಕ್ಕ ಒಂದು ಅವಕಾಶ. ಹಾಗಾದ್ರೆ ಈ ಬದಲಾವಣೆಗಳನ್ನ ವೇಗಗೊಳಿಸೋಕೆ, ಅದೃಷ್ಟವನ್ನ ಆಕರ್ಷಿಸೋಕೆ ಏನಾದರೂ ಸರಳ ಪರಿಹಾರಗಳನ್ನ ಸೂಚಿಸಲಾಗಿದೆಯಾ? ಖಂಡಿತ. ಇವು ಯಾವುದೇ ಸಂಕೀರ್ಣ ಪೂಜೆಗಳಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಸಣ್ಣ ಅಭ್ಯಾಸಗಳು. ಮೊದಲನೇದು, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 1 ನಿಮಿಷ ಮೌನವಾಗಿ ಕುಳಿತು ಓಂ ಶ್ರೀ ದುರ್ಗಾಯೈ ನಮಃ ಅಂತ ಮನಸ್ಸಿನಲ್ಲಿ ಜಪಿಸೋದು. ದುರ್ಗೆ ಶಕ್ತಿಯ ದೇವತೆ. ಇದು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಇದು ಮನಸ್ಸಿಗೆ ಸಂಬಂಧಿಸಿದ್ದು. ಬೇರೆ? ಎರಡನೇದು, ಶುಕ್ರವಾರದಂದು ಸಾಧ್ಯವಾದರೆ ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆ ಧರಿಸೋದು. ಇದು ಶುಕ್ರನ ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತೆ. ಅಂದೆ ಯಾರಿಗಾದ್ರೂ ಒಂದು ಸಣ್ಣ ಸಹಾಯ ಮಾಡೋದು. ಹಣವೇ ಆಗ್ಬೇಕಿಲ್ಲ, ಒಂದು ಒಳ್ಳೆ ಮಾತು ಹೇಳಿದ್ರೂ ಸಾಕು. ರಾತ್ರಿಯ ಬಗ್ಗೆನೂ ಒಂದು ಸಲಹೆ ಇದೆ ಅಂತ ಕಾಣಿಸುತ್ತೆ. ಹೌದು. ಇದು ಇವತ್ತಿನ ಕಾಲಕ್ಕೆ ಬಹಳ ಅವಶ್ಯಕ. ರಾತ್ರಿ ಮಲ್ಗೋಕೆ ಮುಂಚೆ ಕನಿಷ್ಠ 10 ನಿಮಿಷವಾದರೂ ನಕಾರಾತ್ಮಕ ಸುದ್ದಿ, ಟಿವಿ ಚರ್ಚೆ, ಸೋಷಿಯಲ್ ಮೀಡಿಯಾ ವಾದಗಳಿಂದ ದೂರ ಇರೋದು. ಕೊನೆಯದಾಗಿ, ಹಣಕಾಸಿನ ಅದೃಷ್ಟಕ್ಕೆ ಒಂದು ಸರಳ ತಂತ್ರ. ನಿಮ್ಮ ಪರ್ಸ್ ಅಥವಾ ಹಣ ಇಡೋ ಜಾಗವನ್ನ ಯಾವಾಗ್ಲೂ ಸ್ವಚ್ಛವಾಗಿಡಿ. ಅನಗತ್ಯ ಹಳೆ ಬಿಲ್ಗಳನ್ನ ತೆಗೆದುಹಾಕಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ 4 ದಿನಗಳು ತುಲಾರಾಶಿಯವರ ಜೀವನದಲ್ಲಿ ಒಂದು ಮಹತ್ವದ ತಿರುವು. ಆದರೆ ಎಲ್ಲವೂ ತಾನಾಗಿಯೇ ಆಗಲ್ಲ.
ಇದರ ಫಲಿತಾಂಶ ಅವರ ಅರಿವು, ನಂಬಿಕೆ ಮತ್ತು ಧೈರ್ಯವನ್ನ ಅವಲಂಬಿಸಿದೆ. ಹಿಂದೆ ಅನುಭವಿಸಿದ ಕಷ್ಟಗಳು ವ್ಯರ್ಥವಾಗಿಲ್ಲ. ಅವು ಈ ಹೊಸ ಹಂತಕ್ಕೆ ಅವರನ್ನ ಸಿದ್ಧಗೊಳಿಸಿವೆ ಅನ್ನಬಹುದು. ನೀವ್ ಹೇಳಿದ್ದು ಬಹಳ ಸರಿ. ಇಲ್ಲಿರೋ ಪ್ರತಿಯೊಂದು ಸಲಹೆನೂ ಅದು ವೃತ್ತಿ, ಸಂಬಂಧ, ಆರೋಗ್ಯ ಯಾವುದಕ್ಕೆ ಇರ್ಲಿ, ಒಂದೇ ವಿಷಯದ ಕಡೆ ಬೆರಳು ತೋರಿಸ್ತಿದೆ. ಅದು ಸ್ವಯಂ ಅರಿವು ಮತ್ತು ಸ್ವಂತ ನಿರ್ಧಾರ. ಜ್ಯೋತಿಷ್ಯ ಅನ್ನೋದು ಹೊರಗಿನ ವಾತಾವರಣ ಹೇಗಿದೆ ಅಂತ ಸೂಚಿಸಬಹುದು. ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದ ಹಾಗೆ ಇಲ್ಲಿ ಇರ್ಬೇಕಾ ಅನ್ನೋದು ನಮ್ಮ ನಿರ್ಧಾರ ಅಲ್ವಾ? ಹಾಗೆ ಗ್ರಹಗಳ ಈ ಅನುಕೂಲಕರ ಪ್ರಭಾವವನ್ನ ಬಳಸ್ಕೊಂಡು ಜೀವನವನ್ನ ರೂಪಿಸ್ಕೊಳ್ಳೋ ಅಂತಿಮ ಶಕ್ತಿ ವ್ಯಕ್ತಿಯ ನಿರ್ಧಾರಗಳಲ್ಲೇ ಇದೆ. ಹಾಗಾದ್ರೆ ಕೊನೆಯದಾಗಿ ಕೇಳಬೇಕಾದ ಪ್ರಶ್ನೆ ಇದು: ಗ್ರಹಗಳ ಈ ಅನುಕೂಲಕರ ಸ್ಥಿತಿ ಕೇವಲ ಒಂದು ಅವಕಾಶನ ಅಥವಾ ತಪ್ಪಿಸಲಾಗದ ಬರದಿಟ್ಟ ಭವಿಷ್ಯನ? ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸೋಣ. ಯೋಚಿಸಲಿದೊಂದು ಒಳ್ಳೆಯ ವಿಷಯ.